ಏರ್ಬೇಸ್ ನಲ್ಲಿ ನಿಂತು ಭಾರತವನ್ನ ಕಾಪಿ ಮಾಡಿದ್ದಾಯ್ತು ಪಾಕಿಸ್ತಾನ. ಈಗ ಮತ್ತೊಮ್ಮೆ ಭಾರತವನ್ನ ಕಾಪಿ ಮಾಡಿರುವಂತದ್ದು ಪಾಕಿಸ್ತಾನ. ಈ ಬಾರಿ ಏನ್ ಮಾಡಿದ್ರು ಅಂತ ನೋಡ್ತಾ ಹೋದಾದ್ರೆ ಭಾರತದಂತೆ ವಿಶ್ವ ಪರ್ಯಟನೆಗೆ ಮುಂದಾಗಿದೆ ಪಾಪಿ ಪಾಕ್. ಭಾರತದಂತೆ ವಿಶ್ವ ಪರ್ಯಟನೆಗೆ ಭಾರತ ಏನ್ ಮಾಡಿತ್ತು? ಭಾರತ ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಪಾಕಿಸ್ತಾನವನ್ನ ಮೂಲೆಗಂಪು ಮಾಡುವಂತ ಒಂದು ಕಾರಣಕ್ಕೋಸ್ಕರ ಇಲ್ಲಿನ ಸಂಸದರನ್ನ ಪ್ರಮುಖ ದೇಶಗಳಿಗೆ ಕಳಿಸಿಕೊಡ್ಲಾಗ್ತಾ ಇದೆ. ಯುರೋಪ್ ದೇಶಗಳಿಗೆ, ಗಲ್ಫ್ ರಾಷ್ಟ್ರಗಳಿಗೆ ಕಳಿಸಿಕೊಡುವಂತ ಕೆಲಸ ಮಾಡ್ತಾ ಇದೆ. ಅಲ್ಲಿ ಪಾಕಿಸ್ತಾನ ಯಾವ ರೀತಿಯಾಗಿ ಉಗ್ರರಿಗೆ ಪೋಷಿಸ್ತಾ ಇದೆ, ಫ್ಯಾಕ್ಟರಿ ಮಾಡಿಬಿಟ್ಟಿದೆ. ಅದಕ್ಕೆ ಪಾಕಿಸ್ತಾನವನ್ನ ದೂರ ಇಡುವಂತ ನಿಟ್ಟಿನಲ್ಲಿ, ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಲ್ಲೂ ಸಹಾಯ ಮಾಡದ ರೀತಿಯಲ್ಲಿ ಭಾರತ ಪ್ರಯತ್ನ ಪಡ್ತಾ ಇದೆ. ಅದನ್ನ ವಿಶ್ವದ ಪ್ರಮುಖ ರಾಷ್ಟ್ರಗಳ ಮುಂದೆ ಅವರ ಬಣ್ಣವನ್ನ ಬಯಲು ಮಾಡುವಂತ ಕೆಲಸ ಮಾಡ್ಲಿಕ್ಕೆ ಮುಂದಾಗಿರುವಂಥದ್ದು. ಇದೇ ರೀತಿಯಾಗಿ ಈಗ ಪಾಕಿಸ್ತಾನ ಕೂಡ ಸಂಸದರ ನೇತೃತ್ವದಲ್ಲಿ ತಂಡಗಳನ್ನು ಕಳಿಸ್ಲಿಕ್ಕೆ ಮುಂದಾಗ್ತಾ ಇದೆ. ತನ್ನದೇನು ತಪ್ಪಿಲ್ಲ ಅಂತ ವಿಶ್ವಕ್ಕೆ ಸಾರುವಂತ ನಾಟಕ. ಭಾರತದಂತೆ ಸಂಸದರ ನಿಯೋಗ ಕಳಿಸ್ಲಿಕ್ಕೆ ಪ್ಲಾನ್ ಮಾಡಲಾಗಿದೆ. ಪ್ರಧಾನಿ ಹಾಗೂ PPPP ಮುಖ್ಯಸ್ಥರ ನಡುವೆ ಚರ್ಚೆ ನಡೆದಿದೆ. ಅಲ್ಲಿರೋದು ಸಮ್ಮಿಶ್ರ ಸರ್ಕಾರ ಅಲ್ವಾ, ಸೊ ಎರಡು ಪಾರ್ಟಿಗಳ ನಡುವೆ ಚರ್ಚೆ ನಡೆದಿದೆ. ಬಿಲಾವಲ್ ಭುಟ್ಟೋ ನೇತೃತ್ವದಲ್ಲಿ ತಂಡ ರೆಡಿ ಮಾಡಲಾಗ್ತಾ ಇದೆಯಂತೆ. ಮಾಜಿ ಪ್ರಧಾನಿಯ ಪುತ್ರ ಭಾರತದ್ದೇ ತಪ್ಪು ಅಂತ ಬಿಂಬಿಸ್ಲಿಕ್ಕೆ ಸರ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು. ವಿಶ್ವ ಮಟ್ಟದಲ್ಲಿ ಚೀಮಾರಿಯಿಂದ ತಪ್ಪಿಸಿಕೊಳ್ಳುವಂತ ಯತ್ನವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದರಲ್ಲೂ ಬಿಲಾವಲ್ ಭುಟ್ಟೋ ಈತನ ನೇತೃತ್ವದಲ್ಲಿ ಒಂದು ಟೀಮನ್ನು ಕಳಿಸ್ಲಿಕ್ಕೆ ಮುಂದಾಗಲಾಗ್ತಾ ಇದೆ. ಈತ ಹೇಳ್ತಾ ಇದ್ದ, ಈ ಹಿಂದೆ ನಾವು ರಕ್ತ ಹರಿಸ್ತೀವಿ ನೀರು ನಿಲ್ಲಿಸಿದ್ರೆ ಅಂತೆಲ್ಲ ಹೇಳ್ತಾ ಇದ್ದ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಉಗ್ರ ನೆಲೆಗಳಿಲ್ಲ, ಉಗ್ರರಿಲ್ಲ ಅಂತ ಹೇಳ್ತಾ ಇದ್ದ. ಈತನ ತಾಯಿ ಸಾವನ್ನಪ್ಪಿದ್ದೆ ಉಗ್ರರ ದಾಳಿಯಿಂದಾಗಿ. ಮೇಯ್ನ್ ಆಗಿ ಅಲ್ಲಿರುವಂಥ ಯಾರಾದರೂ ಉಗ್ರರಿಂದ ಸಾಕಷ್ಟು ಸಂಕಷ್ಟವನ್ನ, ನೋವನ್ನ ಅನುಭವಿಸಿದ್ರೆ ಈ ಕುಟುಂಬ. ಆದರೆ ಈತನೇ ಸಮರ್ಥನೆ ಮಾಡ್ಕೊಂಡಿದ್ದಾನೆ. ಈಗ ಅವರ ಪರವಾಗಿ ಸಮರ್ಥನೆಗೆ ಈತನಿಂದ ಒಂದು ತಂಡವನ್ನ ಕಳಿಸ್ಕೊಡ್ಲಾಗ್ತಾ ಇದೆ ಅಂತೆ ಪಾಕಿಸ್ತಾನಕ್ಕೆ. ಪಾಕ್ ಸ್ಪೈ ಜ್ಯೋತಿ ಮಲ್ಹೋತ್ರಾ ಅರೆಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಜ್ಯೋತಿ ಸ್ನೇಹಿತೆ ಪ್ರಿಯಾಂಕ ಸೇನಾಪತಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಜ್ಯೋತಿ ಜೊತೆ ನಂಟಿರುವಂತ ಆರೋಪದ ಮೇಲೆ IB ಡ್ರಿಲ್ ಮಾಡ್ತಾ ಇದೆ. ನನ್ನದೇನು ತಪ್ಪಿಲ್ಲ ಅಂತ ಪ್ರಿಯಾಂಕಾ ಸೇನಾಪತಿ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ವಿಚಾರಣೆಗೆ ಎಲ್ಲ ರೀತಿಯ ಸಹಕಾರ ನೀಡುವಂತಹ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. IB ಅಧಿಕಾರಿಗಳಿಂದ ಒಡಿಶಾದ ಪುರಿ ನಿವಾಸಿ ಪ್ರಿಯಾಂಕಾಗೆ ಡ್ರಿಲ್ ಮಾಡಲಾಗ್ತಾ ಇದೆ. ಈಕೆಯ ನಂಟು ಕೂಡ ಇರಬಹುದು ಅಂತ, ಈಕೆಗೂ ಏನಾದರೂ ಮಾಹಿತಿ ಗೊತ್ತಿದೆಯಾ ಅಂತ ಆ ಜ್ಯೋತಿ ಬಗ್ಗೆ, ಆಕೆ ಏನೇನೆಲ್ಲ ಮಾಡ್ತಾ ಇದ್ಲು, ಏನು ಎತ್ತ ಅಂತ. ಪಾಕಿಸ್ತಾನದ ಸ್ಪೈ ಆಗಿದ್ಲು ಆಕೆ, ಜ್ಯೋತಿ ಮಲ್ಹೋತ್ರಾ ಅಂತ. ಆಕೆಯ ಅರೆಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಜ್ಯೋತಿ ಜೊತೆ ಯಾರೆಲ್ಲ ಪ್ರಮುಖವಾಗಿ ತುಂಬಾ ನಿಕಟವಾಗಿ ಸಂಪರ್ಕದಲ್ಲಿದ್ರು ಅವರನ್ನು ಕೂಡ ವಿಚಾರಿಸುವಂತ ಕೆಲಸವನ್ನ IB ಆಫೀಸರ್ಸ್ ಮಾಡ್ತಾ ಇದ್ದಾರೆ. ಈಕೆ ಏನಾದರೂ ಹೇಳ್ಕೊಂಡಿದ್ದ, ಈಕೆ ಯಾವ ರೀತಿಯಾದಂಥ ನಂಟನ್ನು ಹೊಂದಿದ್ಲು ಪಾಕಿಸ್ತಾನ ಜೊತೆ, ಇನ್ನು ಯಾರ್ಯಾರಿದ್ರು ಈಕೆಯ ಜೊತೆ, ಯಾವ್ಯಾವ ರೀತಿಯಾಗಿ ಮಾಹಿತಿಯನ್ನ ಕೊಡ್ಲಾಗ್ತಾ ಇತ್ತು, ಯಾರು ಈಕೆಯನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಂಥವ್ರು, ಏನಾದರೂ ಮಾಹಿತಿ ಇದೆಯಾ ಅನ್ನುವಂಥದ್ರ ಬಗ್ಗೆ ವಿಚಾರಿಸಲಾಗ್ತದೆ. ಅದರ ಜೊತೆಗೆ ಈಕೆನೂ ಕೂಡ ಏನಾದರೂ ಈಕೆ ಜೊತೆ ಅಂದ್ರೆ ಜ್ಯೋತಿ ಜೊತೆ ಕೈ ಜೋಡಿಸಿದ್ಲ ಅನ್ನುವಂಥದ್ರ ಬಗ್ಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಬಾಲ ಬಿಚ್ಚಿದ ಪಾಕಿಗೆ ಭಾರತೀಯ ಸೇನಾಪಡೆ ಯೋಧರು ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಕದನ ವಿರಾಮ ಉಲ್ಲಂಘಿಸಿ ದಾಳಿ ಮಾಡಿದ ಪಾಕಿಗೆ ಯೋಧರು ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಕಾರ್ಯಾಚರಣೆಯ ಮತ್ತೊಂದು ವಿಡಿಯೋವನ್ನ ಸೇನಾಪಡೆ ಬಿಡುಗಡೆ ಮಾಡಿದೆ. ವೆಸ್ಟರ್ನ್ ಕಮಾಂಡ್ X ಖಾತೆಯಲ್ಲಿ ವಿಡಿಯೋ ಬಿಡುಗಡೆ ಮಾಡಿದ್ದು. ನಿಯೋಜಿತ ಸೂಕ್ತ ತರಬೇತಿ ಪಡೆದಂತ ಯೋಧರು ಪಾಕ್ ಸೇನೆಯನ್ನ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ ಹತರಾದವರಿಗೆ ನ್ಯಾಯ ಒದಗಿಸಲಾಗಿದೆ ಅಂತ ಬರೆದುಕೊಳ್ಳಲಾಗಿದೆ. ये शुरुआत पहलगाम आतंकवादी हमले से हुई. गुस्सा नहीं, लावा था. दिमाग में बस एक ही बात, अब की बार सबक ऐसा सिखाएंगे कि इनकी पीढ़ियां याद रखेंगी. ये बदले की भावना नहीं, ये न्याय था. 9 मई रात को तकरीबन 9 बजे जिस भी दुश्मन की पोस्ट ने युद्ध विराम का उल्लंघन किया, उन सभी पोस्टों को भारतीय सेना ने मिट्टी में मिला दिया।
दुश्मन अपनी पोस्ट छोड़ भागता नजर आया। ऑप सिंदूर केवल एक कार्रवाई नहीं, पाकिस्तान के लिए वो सबक था जो उसने दशकों से नहीं सीखा था।